ಹಿರಿಯರಿದ್ದೀರಿ, ಯುವಕರೇನಿದ್ದೀರಿ, ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡೋದು. ಮೊದಲು ಒಂದು ಕಾಲದಲ್ಲಿ ನಮ್ಮ ಹಳ್ಳಿಗಳೇ ಆಗಿತ್ತು, ಯಾವೊಂದು ನೆಮ್ಮದಿಯ ಬದುಕನ್ನ ಕಾಣ್ತಾ ಇದ್ರು. ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ, ನಾವು ನೋಡಿದ್ವಿ. ರಸ್ತೆ ಇರಲಿಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳಿತ್ತು. ಅವತ್ತಿನ ದಿನಗಳಲ್ಲಿ ನಾವು ಕುಡಿಯುವ ನೀರಿಗೆ ಇಲ್ಲಿ ಬಾಟ್ಲಿ ಕೂತಿದ್ದೀವಲ್ಲ, ಎಲ್ಲ ಫಿಲ್ಟರ್ ನೀರು ಅಂತೇಳಿ. ಇವತ್ತು ಈ ಪರಿಸ್ಥಿತಿಗೆ ಏನು ಬಂದಿದ್ದೇವೆ? ಅವತ್ತಿನ ದಿನಗಳಲ್ಲಿ ನಮ್ಮ ಯುವಕರಿಗೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ರೀತಿಯ ಈ ಫಿಲ್ಟರ್ ನೀರಿನ ವ್ಯವಸ್ಥೆ ಇರಲಿಲ್ಲ. ಅವತ್ತು ನಾವು ನೀರಿಗೆ ಕೆರೆಗಳಿದ್ರೆ ಕೆರೆ ಹತ್ರ ಹುಡ್ಕೊಂಡು ಹೋಗುವು. ಒಂದು ಕಡೆ ಜನ ತುಳಿಯೋರು, ಇನ್ನೊಂದು ಕಡೆ ಬಟ್ಟೆ ಒಗೆಯೋರು. ಬಟ್ಟೆ ಒಗೆದು ಅದೇ ನೀರನ್ನೇ ತಗೊಂಡ್ಬಂದು ಮನೇಲಿ ಒಂದು ಪುರಾಣದಲ್ಲಿ ಮೂಲೆಯಲ್ಲಿ ಇಟ್ಟಿದ್ದಾರೆ ಅಡಿಗೆ ಮನೆಯಲ್ಲಿ, ಅದಕ್ಕೆ ನೀರು ತುಂಬಿಕೊಳ್ಳೋರು. ತುಂಬೋದಿಕ್ಕೆ ಫಿಲ್ಟರ್ ಏನ್ ಮಾಡಬೇಕು? ನಮ್ಮ ಹಿರಿಯರ ಪಂಚೆ ಏನಾಗ್ತದೆ ಅದು ಹಳೆದಾದ್ಮೇಲೆ ಅದನ್ನ ತೆಗೆದು ಆ ಕಂಟಕ್ಕೆ ಕಟ್ಟೋದು, ಅದನ್ನ ಫಿಲ್ಟರ್ ಮಾಡ್ಕೊಂಡು ನೀರು ಏನಾಗುತ್ತೆ ಅದಕ್ಕೆ ಕುಡಿಯೋದು. ಅವತ್ತು ಯಾವ ಕಾಯಿಲೆ ಇರಲಿಲ್ಲ. ಈಗ ಇಂಥ ಫಿಲ್ಟರ್ ನೀರು ಕುಡಿದ್ರು ಕಿಡ್ನಿ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ. ಈ ಬೆಳಗ್ಗೆ ಈಗ ನಮ್ಗೆ ಬರಬೇಕಾದ್ರೆ ಮಳವಳ್ಳಿ ತಾಲೂಕು ಹೋದ್ರು ನನ್ನ ಹಳೆ ಸ್ನೇಹಿತರು ಇದ್ದಕ್ಕಿದ್ದ ಕ್ಯಾನ್ಸರ್ ಆಯಿತು. ಅವ್ರು ಮೊದಲೇ ನಮ್ಮ ಗಮನಕ್ಕೂ ತರಲಿಲ್ಲ, ಕೊನೆ ಹಂತದಲ್ಲಿ ವಿಷಯ ಗೊತ್ತಾಗುತ್ತೆ. ಇವತ್ತು ಆ ನೋವು ತಡಿಲಾರದೆ ಅವ್ರ ತೋಟದಲ್ಲಿ ಬಾವಿಗೆ ಬಿದ್ದು ತೀರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಒಂದು ಸಂದೇಶ ನನಗೆ ಬಂತು. ಇದು ಯಾಕೆ ಇದಾಗ್ತಾ ಇದೆ? ಇದಕ್ಕೆ ಪರಿಹಾರ ಏನು? ಇದು ಒಂದು ಭಾಗ. ಆಗ ನಮ್ಮ ಮನೆಗಳಲ್ಲಿ 30-40 ಜನ ಇರೋರು ನೆಮ್ಮದಿಯಿಂದ ಇರುವರು, ಒಂದು ವಿಶ್ವಾಸದಲ್ಲಿ ಇವರು, ಬಾಂಧವ್ಯ ಎಲ್ಲ ರೀತಿ ಇತ್ತು. ಅವತ್ತು ದುಡ್ಡು ಇರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ರಸ್ತೆ ಇರಲಿಲ್ಲ. 6 ಗಂಟೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆ 5 ಗಂಟೆವರೆಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದು. ಈಗ ಎಲ್ಲ ಭಗವಂತ ಕೊಡ್ತಾವನೆ. ಇವತ್ತು ಪ್ರತಿ ಸಣ್ಣ ಮನೆಗಳಲ್ಲೂ ಊಟ ಮಾಡ್ಲಿಕ್ಕೆ ಒಂದು ಟೇಬಲ್ ಚೇರ್ ಅಂತೂ ಇಟ್ಕೊಂಡಿದ್ದೀರಿ. ಹಾಗೆಲ್ಲ ನೆಲದಲ್ಲಿ ಕೂತ್ಕೊಂಡು ಚಕ್ರ ಬಡ್ಡೆ ಒಟ್ಟಿಗೆ 30 ಜನ ಕೂತು ಊಟ ಮಾಡೋದು, ಆ ಪರಿಸ್ಥಿತಿ ಇತ್ತು. ನೆಮ್ಮದಿಯಿಂದ ಬದುಕ್ತಾ ಇತ್ತು. ಇವತ್ತು ಎಲ್ಲ ಒಂದು ಭಗವಂತ ಕೊಟ್ಟರು. ಮೊನ್ನೆ ಮುಂದೆ ನೋಡ್ತಾ ಇದ್ದೆ ಅವರ ಟಿವಿನಲ್ಲಿ, ಒಬ್ಬ ಗಾಂಜಾ ಕುಡಿಲಿಕ್ಕೆ ತಾಯಿ ದುಡ್ಡು ಕೊಡ್ಲಿಲ್ಲ, ಏನೋ ಬುದ್ಧಿ ಹೇಳಿದ್ರು ಅಂತ ಹೇಳಿ ಆ ತಾಯಿಯ ಕುತ್ತಿಗೆಯಲ್ಲಿ ಜನ್ಮ ಕೊಟ್ಟಂತ ತಾಯಿ ಕುತ್ತಿಗೆಗೆ ಚೂರಿ ಹಾಕಿ ಸಾಯಿಸ್ತಂತ ಘಟನೆ.